ಸ್ವತಂತ್ರವಾಗಲಿ ನಾವು ಕೆಲವು ಮಾತಾಡಿ ನಮ್ಮ ಪಡಿಸೋಣ. ಶ್ರೇಯಸ್ಸು ನಮ್ಮ ಅತಿಶಯ ನಾವು ಪಾಡಾಡಿದ್ದೇವೆ ನಮ್ಮ ಪಡಿಸೋಣ. ಶ್ರೇಯಸ್ಸು ನಾಮ ಅತಿಶಯ ನಾಮ ಶ್ರೇಯಸ್ಸು ನಾಮ ಅತಿಶಯ ನಾಮ ಪಾಪಿಗೆಂ ಪದ ನಾಮ ಪಾಪರಿಯಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪರಿಯಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪರದಲ್ಲಿ ತಲೆ ಮಾದರಿಯ ತೋರಿಸಿದ ಪಾಪರದಲ್ಲಿ ತಲೆ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ ಯೇಸುವಿನ ದಿವ್ಯವಾದ ನಾಮವಾಗಿದೆ. ಎಲ್ಲ ರೋಗದಲ್ಲಿ ಸ್ವಸ್ಥ ಮಾಡುವಂತ ನಾಮವು ಅದು ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯಾ. ನಾವು ನೀಲಿ ಆಕಾಶ ದಾಟಿ ಹೋಗ್ತೀವಿ ಎಂಬಾಡಿ ನಮ್ಮನ್ನು ಮಹಿಮೆಪಡಿಸೋಣ. ನೀಲಿ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾಗಲಿ. ನಮ್ಮ ಆಕಾಶ ದಾಟಿ ಹೋದೆವು ನಮ್ಮ ಯೇಸು ಇರುವಾಗಲಿ. ಮೇಘದಲ್ಲಿ ದಾಟುವಾಗ ಮೇಘದಲ್ಲಿ ದಾಟುವಾಗ ಉತ್ಸಾಹದಿ ಎದುರಡೆವು
ಕಾಪಾಡಿಸುವ ಕಣ್ಮಳೆಗೆ ಅಮ್ಮ ಕರೆದೊಯ್ಯುವ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ಇರಲಿ ನಮಗೆ ವಿಶ್ವಾಸ ನಿತ್ಯ ಉಲ್ಲಾಸ ದೂರ ಬೈತು ಹೋಗದ ಎಲ್ಲ ಚಿಂತ ಭಾರ ಇರಲಿ ನಮಗೆ ವಿಶ್ವಾಸ ಇರಲಿ ನಮಗೆ ವಿಶ್ವಾಸ ನಿತ್ಯ ಉಲ್ಲಾಸ ದೂರ ಬೈತು ಹೋಗದ ಎಲ್ಲ ಚಿಂತ ಭಾರ ಇರಲಿ ನಮಗೆ ವಿಶ್ವಾಸ ನಾವು ಸ್ವರ್ಗದಲ್ಲಿ ಸೇರಿ ಜಲಮಟ್ಟದಲ್ಲಿ ಕೂಡಿ ಸ್ತುತಿಗೀತೆ ಹಾಡುವೆ ನಾವು ಸ್ವರ್ಗದಲ್ಲಿ ಸೇರಿ ಜಲಮಟ್ಟದಲ್ಲಿ ಕೂಡಿ ಸ್ತುತಿಗೀತೆ ಹಾಡುವೆ ನೀಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ಮೇಘದಲ್ಲಿ ದಾಟುವಾಗ ಮೇಘದಲ್ಲಿ ದಾಟುವಾಗ ಉತ್ಸಾಹದಿಂದ ಬರುವೆವು ಉತ್ಸಾಹದಿಂದ ಬರುವೆವು ನೀಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ನೀಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸುವಿನ ಪಾದದಲ್ಲಿ ಹಲ್ಲೆಲೂಯಾ. ನಮ್ಮ ಯೇಸು ಕ್ರಿಸ್ತನು ಇಲ್ಲಿ ಆಕಾಶದ ಮೇಲೆ ಆತನ ಸ್ವರ್ಗ ರಾಜ್ಯದಲ್ಲಿ ಆತನು ರಾಜಾಧಿರಾಜನಾಗಿದ್ದಾನೆ. ಆಮೇಲೆ ಆತನಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ. ಸ್ವಲ್ಪ ಹೊತ್ತು ಸಮಯ ಆರಾಧನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ. ಕಡೆಗಳನ್ನು ಮುಚ್ಚೋಣ. ಒಳ್ಳೇದು ಮಾಡ್ತಿದ್ದೇವೆ. ನೀನೆಲ್ಲರಿಗೂ ನಮ್ಗೆ ಒಳ್ಳೇದು ಮಾಡಿದಪ್ಪ. ಇರ್ಗೂ ಒಳ್ಳೇದು ಮಾಡಂತ ನಾನು ಪ್ರಾರ್ಥಿಸ್ತೇನೆ. ಪರಲೋಕದಲ್ಲಿ ನಿಮಗೆ ಸ್ತೋತ್ರ ಸ್ತೋತ್ರ ಮಾಡ್ತೀನಪ್ಪ. ರಾತ್ರಿ ಮಾಡಿದ್ವಿ, ಹಗಲು ಮಾಡಿದ್ವಿ, ಮುಂಜಾನೆ ಮಾಡಿದ್ವಿ, ಮಧ್ಯಾಹ್ನ ಮಾಡಿದ್ವಿ ಸ್ವಾಮಿ. ಸೂರ್ಯ ಚಂದ್ರಗಳು ಉಂಟು ಮಾಡಿದಪ್ಪ. ಮಿಂಚು ಗಾಳಿಗಳು ಕೊಟ್ಟಿದೆಯಪ್ಪ. ನಮ್ಮ ಕೈಯಲ್ಲಿ ಏನಿಲ್ಲ ತಂದೆ, ಎಲ್ಲ ನಿಮ್ಮ ಕೈಯಲ್ಲಿ ಐತೆ ಸಪ್ಪ. ನಾವು ಎರಡೇ ಕಣ್ಣು ಮಾತ್ರ ನೋಡ್ತಾ ಇದೀವಿ. ಪರಲೋಕ ನೋಡಾತನು ದೇವ್ರೆ. ಈ ಭೂಮಿ ನಿಂದು ಆಕಾಶ ನಿಂದು ನಾವೆಲ್ಲ ನಿನ್ನೋರಪ್ಪ. ಅಲ್ಲಿಂದ ಬಂದವರು ತಿರ್ಗಾ ಅಲ್ಲಿಗೆ ನಾವು ಬರಬೇಕು ಎಸಪ್ಪ. ನಮ್ದು ಏನಿಲ್ಲ ಎಸಪ್ಪ. ಇರೋವರೆಗೂ ಸಮಾಧಾನ ನಮ್ಮಲ್ಲಿ ಯಾವ ರೋಗಗಳು ಕಾಯಿಲೆಗಳು ಇದು ಬರಲಾರ್ದ ನಾವು ಕಾಪಾಡಪ್ಪ ತಂದೆ. ನಿನ್ನ ಕಾಪಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಪ್ರಭು. ಡಾಕ್ಟರ್ ಸಾಧ್ಯವಲ್ಲ ದೇವ್ರೆ, ನೀನು ಸಾಧ್ಯ ಉಂಟು ಕರ್ತನೆ ಅಪ್ಪ. ಅವ್ರಿಗೂ ಗೊತ್ತಿಲ್ಲ, ತಿಳಪಡಿಸು, ಅರ್ಥ ಮಾಡಿಸು ಅಪ್ಪ. ಸತ್ಯ ದೇವರು ನಾನೇ, ನಿಜವಾದ ದೇವರು ನಾನೇ ಅಂತ ನೀನು ಅರ್ಥ ಮಾಡಿಸು. ಇವತ್ತು ರಾತ್ರಿ ಅವ್ರ ಕನಸಲ್ಲಿ ಮಾತಾಡೋರು ಮನಸ್ಸಲ್ಲಿ ಮಾತಾಡಿ ಕುಟುಂಬದಲ್ಲಿ ನೀನು ಹಿಡಿದು ಬಾ ಸ್ವಾಮಿ. ಪಾಪ ಸಂಬಂಧಕ್ಕೂ ಮುಂದೆ ದೇವರೇ, ಅನ್ನದ ಜನಗಳು ಮುಂದೆ ದೇವರೇ ಒಳ್ಳೆದಾಗಿ ನಿಲ್ಲಿಸಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ನಿಲ್ಲಿಸು. ಎಲ್ಲಿ ಅವಮಾನ ಆಗ್ಯಾವು, ಎಲ್ಲಿ ತೆಳಗಾಗ್ಯಾವು ಅಲ್ಲಿ ಮ್ಯಾಲೆ ಎತ್ತಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಪ್ಪ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಪ್ಪ. ಈ ಮನೆ ಕುಟುಂಬ ಇರೋ ಮಕ್ಕಳ ಸುತ್ತು, ಯಜಮಾನ ಸುತ್ತು ನೀನು ಪರಲೋಕ ಹಸ್ತಕ್ಕೆ ನಾನು ಕೊಡ್ತಾ ಇದ್ದೀನಪ್ಪ. ನೀನು ಬಿಡುಗಡೆ ಕೊಡು ಸ್ವಾಮಿ, ನೀನು ಬಿಡುಗಡೆ ಕೊಡು. 1 ರೂಪಾಯಿ ಖರ್ಚು ಆಗ್ಲಾರ್ದ ಉಚಿತ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದೀವಿ. ಬಿಡುಗಡೆ ಕೊಡಪ್ಪ, ಬಿಡುಗಡೆ ಕೊಡು. ನಮಗೆಲ್ಲ ಕೊಟ್ಟಿದ್ದೀವಿ, ಕೊಡು ಸ್ವಾಮಿ. ನಿಮಗೆ ಸ್ತೋತ್ರ ಮಾಡ್ತೇನಪ್ಪ, ಸ್ತೋತ್ರಪ್ಪ. ನಾವು ಮಾಡಿದ ಅದ್ಭುತಗಳು ನಾವು ಹೇಳ್ಕೊಂತಿದ್ದೀವಪ್ಪ, ಹೇಳ್ಕೊಂತಿದ್ದೀವಿ ದೇವ್ರೇ. ತಂದೆ ತಾಯಿ ನಮ್ಮನ್ನ ಪ್ರೀತಿ ಮಾಡಿಲ್ಲ, ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿಲ್ಲ, ನೀನು ಕೊಟ್ಟಿದ್ಯಪ್ಪ. ನೀನು ಬೇಕು ಸ್ವಾಮಿ, ನೀನು ಬೇಕು ಅಪ್ಪ. ರೋಗಿಗಳು ಸ್ವಸ್ಥ ಮಾಡೋ ದೇವರು ಕರ್ತನೆ. ಗುಂಡ್ರುಗಳು ಕಾಲಿಲ್ದವ್ರು ಏಡ್ಸ ಕಾಯಿಗಳಿಗೂ ದೇವ್ರೆ ನೀನು ಗುಣಪಡಿಸಿದೀಯಪ್ಪ, ಗುಣಪಡಿಸಿದಿ. ನಿನ್ನ ಮಹಿಮೆ ಬರ್ಲಿಯಪ್ಪ, ನಿನ್ನ ಹಸ್ತ ಇಳಿದು ಬರ್ಲಿ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ನನ್ನ ತಾಯಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅವ್ರ ಮೂಗಲಿ ಏನಿತ್ತು ದುರಾತ್ಮ ಶಕ್ತಿಗಳು, ಮಾಟ ಮಂತ್ರ ಶಕ್ತಿಗಳು, ಎಗ್ಗಿರಾರ ಶಕ್ತಿಗಳು, ಯೇಸು ನಾಮದ ಮಗಳಿಗೆ ಶರೀರ ಬಿಟ್ಟೋಗ ಸಹಿತ ನಿನ್ನ ಬಿಟ್ಟೋಗು ಯೇಸು ಸ್ವಾಮಿ. ನಾವು ಹಸ್ತ ಬೆಚ್ಚ ಮಾಡ್ತಾ ಇದ್ದೀನಪ್ಪ ಅಪ್ಪ. ಈ ಮಗಳು ನೀನು ಮುಟ್ಟಬೇಕಪ್ಪ, ಇಳಿದು
ಬರ್ಲಪ್ಪ, ನಿನ್ನ ಕೈ ಇಳಿದು ಬರ್ಲಿ ಸ್ವಾಮಿ. ಅವ್ರು ಎಲ್ಲೆಲ್ಲಿ ನೋವೈತಿ, ಎಲ್ಲೆಲ್ಲಿ ಗಾಯಗಳೈತಿ ಅದು ಮುಟ್ಟಪ್ಪಾಜಿ, ರಾತ್ರಿ ಮುಟ್ಟಪ್ಪ, ಬಿಡಿಗಡೆ ಕೊಡು. ನಾವ್ ಎಣ್ಣೆ ನೀರು ಪಿರರ್ ಮಾಡಿ ಕೊಡೋ ಮುಂದೆ ದೇವ್ರೆ, ಆ ಮಗಳು ಸ್ವಸ್ಥವಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ. ಯೇಸುವೇ ನಿಂಗೆ ಸ್ತೋತ್ರ ಮಾಡ್ತೇನಪ್ಪ. ಕರ್ತನಾದ ದೇವರೇ ನಿಂಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜನೇ. ಅಪ್ಪ ಇದು ನೀರು ನಮ್ದಲ್ಲ ಕರ್ತನೆ, ನಿನ್ನ ಪರಲೋಕ ನಡೆದ ನೀರಪ್ಪ, ಇದು ಭೂಮಿ ನೀರು ಕರ್ತನೆ. ನೀನು ಪರಲೋಕ ನೀರು ಕೊಟ್ಟಿದ್ದಿಲ್ಲಪ್ಪ, ನಮ್ಮನ್ನೆಲ್ಲ ಕುಡಿಯಾಕ ಕೊಟ್ಟಿದ್ದಿಲ್ಲ ಸ್ವಾಮಿ. ನಾವಿದು ಪ್ರಾರ್ಥನೆ ಮಾಡಿ ಕೂಡ ಮುಂದೆ ಮಗಳು ಸ್ವಸ್ಥವಾಗ್ಬೇಕಂತ ನಾನು ಪ್ರಾರ್ಥಿಸ್ತೇನಪ್ಪ, ಪ್ರಾರ್ಥಿಸ್ತೇನೆ ದೇವರೇ. ನೀನು ಬಾ ಸ್ವಾಮಿ, ನಮ್ಮ ಮಧ್ಯದಾಗ ಬಾ, ನಮ್ಮ ಹೃದಯದಾಗ ಬಾ ಸ್ವಾಮಿ. ನಾವಿಲ್ಲಿ ಕೂಗುತ್ತದೆಯಪ್ಪ, ನಮ್ಮ ಕೂಗು ಕೇಳು ಬರುವ ಸಹಾಯ ಮಾಡಪ್ಪ. ನನ್ನ ನಾಮಲೆ ಕರ್ತನೆ, ಯಾರಿಗೂ ರೋಗ ಐತಿ, ಕಷ್ಟ ಐತಿ, ಇದು ನೀರು ಪ್ರಾರ್ಥನೆ ಮಾಡಿ, ಎಣ್ಣೆ ಪ್ರಾರ್ಥನೆ ಮಾಡಿ ಹಚ್ಚಿನಿ, ನಾನು ಮುಟ್ಟಿ ಗುಣಪಡುತ್ತೆ ಅಂತ ಹೇಳಿದಿಲ್ಲಪ್ಪ. ನಾವು ಮುಟ್ಟಿ ಪ್ರಾರ್ಥನೆ ಮಾಡ್ತದೀಯಪ್ಪ. ಬಿಡಿಗಡೆ ಕೊಡು ಸ್ವಾಮಿ, ಬಿಡಿಗಡೆ ಕೊಡಪ್ಪ. ಯೇಸುವೇ ನೀನು ಬಿಡಿಗಡೆ ಕೊಡು ಸ್ವಾಮಿ, ಬಿಡಿಗಡೆ ಕೊಡಪ್ಪ. ಈ ರಾತ್ರಿ ಬಿಡುಗಡೆ ಆಗ್ಲಿ ಸ್ವಾಮಿ, ನಿಂಗೆ ಸ್ತೋತ್ರಪ್ಪ. ಅವ್ರಿಗೆ ಬಲ ಇಲ್ಲ, ಬಲ ಕೊಡಪ್ಪ. ಅವ್ರ ಸೊಂಟ ನೋವುಗಳು, ಬೆನ್ನು ಮೂಳೆಗಳು ತಂದೆ ನೀನು ಮುಟ್ಟು. ಆ ಮಗಳು ಸುಸ್ತು ಆಗುತ್ತದೆ, ನೀನು ಮುಟ್ಟು. ಅವ್ರ ಗಾಯಗಳನ್ನು ಅರ್ಥ ಮಾಡಿಸ್ತದೆ ದೇವ್ರೆ, ಅದು ಮುಟ್ಟಬೇಕಂತ ನಾನು ಪ್ರಾರ್ಥಿಸ್ತೇನಪ್ಪ. ನೀನು ಮುಟ್ಟು ಸ್ವಾಮಿ. ಆ ಮಗಳು ಎದ್ದು ನಿಂದ್ರಾಕ ಕೂಡ ಆಗ್ತಾರಪ್ಪ, ಎದ್ದು ನಿಂದ್ರ ನಿನ್ನ ಬಲ ಕೊಡು ಅಂತ ಯೇಸು ನಾನು ಬಿಡುಗಡೆ ಕೊಡು ಅಪ್ಪ, ನೀನು ಬಿಡುಗಡೆ ಕೊಡು ಸ್ವಾಮಿ. ಈ ರಾತ್ರಿ ನೀರು ಎಣ್ಣೆ ಕುಡಿಯೋ ಮುಂದೆ ದೇವ್ರೆ, ನೀನು ಹಸ್ತಲಿಂದ ದೇವ್ರೆ ಇದು ಮುಟ್ಟಪ್ಪಾಜಿ, ಮುಟ್ಟು ಸ್ವಾಮಿ. ಈ ಕುಡಿಯೋದನ್ನೆಲ್ಲ ಸ್ವಸ್ಥವಾಗ್ಲಪ್ಪ. ಮನಸ್ಸಲ್ಲಿ ರೋಗಗಳು, ಹೊಟ್ಟೆಯಲ್ಲಿ ರೋಗಗಳು ಏನೈತಿ ತೆಗೆದಾಕು ಅಪ್ಪ. ಅದ್ರ ಶಾಸನ ವಾಪಸ್ ಬರ್ಲಿ, ಬೇದೆಯಲ್ಲಿ ವಾಪಸ್ ಬರ್ಲಿ ಅಂತಾನೆ. ಯಾವ್ದು ಇರಬಾರ್ದು ಕೆಸರು ತೆಗೆದಾಕಪ್ಪಾಜಿ. ಅಪ್ಪ ನೀನು ಬಿಡುಗಡೆ ಕೊಡು, ಬಿಡುಗಡೆ ಕೊಡು. ಜೀವ ಉಸಿರು ನಿನ್ನ ಕೈಲಿ ಬಿಡುಗಡೆ ಕೊಡು ಸ್ವಾಮಿ. ನಮ್ಮ ಕೈಲಿ ಏನಿಲ್ಲ ಸಪ್ಪ, ನಾವು ಜಡಿ ಮಣ್ಣಪ್ಪ, ಮಣ್ಣು ಯೇಸುವೇ. ನಮ್ಮ ರೂಪ ಮಾಡಿ ದೇವ್ರು ನೀನು ಕರ್ತನೆ, ಅವನು ಮುಟ್ಟಪ್ಪ, ಸ್ವಸ್ಥ ಮಾಡು. ಅವ್ರಿಗೆ ಗೊತ್ತಿಲ್ಲ ತಿಳಪಡಿಸು, ಅರ್ಥ ಮಾಡಿಸು ಅಪ್ಪಾಜಿ. ಸ್ತೋತ್ರ ಅಪ್ಪ, ನೀನು ಬಿಡುಗಡೆ ಕೊಡು, ಬಿಡುಗಡೆ ಕೊಡು. ಕಷ್ಟಲ್ಲದಾದ್ರೆ ಬಿಡುಗಡೆ ಕೊಡು, ಕಣ್ಣೀರ ವ್ಯಾಧಿಯಿಂದ ಬಿಡುಗಡೆ ಕೊಡು. ಕೊಟ್ಟಿದ್ದ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಅದೆಲ್ಲ ನೀನೇ ಕೊಟ್ಟಿದ್ದಿ, ನಿನಗೆ ಸ್ತೋತ್ರ ಮಾಡ್ತೇನಪ್ಪ. ಮಕ್ಕಳು ಬಲ ಕೊಡು, ಶಕ್ತಿ ಕೊಡು. ಇನ್ನು ನನ್ನ ಮಗ ಕೂಡ ಓದೋದಾಗದ್ರ ಅದು ಓದೋ ಅಭ್ಯಾಸ ಕೂಡ ನೀನು ಮಾರಿಕೊಡಿಸಪ್ಪ. ಒಳ್ಳೆ ರಿಸಲ್ಟ್ ಬರ್ಲಿ, ಮಗನ ಭಯ ಪಡಿಸು, ಬರೋಂಥ ಶಕ್ತಿ ಬಲ ನೀಡು ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ನೀ ಸಹಾಯ ಮಾಡ್ಬೇಕಂತ ನಾನು ಬೇಡ್ತಾ ಇದೀನಿ ಅಪ್ಪ. ಯಾರ ಕರ್ತದಾಗದರು, ಯಾವ ಕಷ್ಟದಾಗದರು, ಯಾವ ಸಾಲದಾಗದರು, ಏನೇನು ಪ್ರಾಬ್ಲಮ್ ಐತೆ ಅದೆಲ್ಲ ಬಿಡುಗಡೆ ಆಗ್ಲಿ ರಾತ್ರಿ ಅಪ್ಪಾಜಿ, ಬಿಡುಗಡೆ ಆಗ್ಲಿ ಅಪ್ಪ. ಸ್ತೋತ್ರಪ್ಪ ಅಪ್ಪ. ನೀನು ಕುಟುಂಬ ಸುತ್ತು ದೇವ್ರೆ, ನೀನು ಬೇಲಿಯಾಗಿ ಕಾಪಾಡಪ್ಪ. ಈ ಮನೆ ಮೇಲೆ ಯಾರ್ದು ಕಣ್ಣು ಬೀಳಾರಂತ ನೀನು ಕಾಪಾಡ್ಬೇಕಂತ ನಾನು ಪ್ರಾರ್ಥಿಸ್ತೇನಪ್ಪ. ಸಮುದ್ರ ಬಿಂದು ರಕ್ತ ಸಮುದ್ರ ಮುಂದು ಅನ್ಯ ಜನಗಳ ಮುಂದೆ ತಲೆ ಎತ್ತಿ ನಡೆಸು. ಎಂತ ಒಳ್ಳೇದಾಗಿರಂತ ಅನ್ನಬೇಕಪ್ಪ. ಜನ ಬಿಡುಗಡೆ ಕೊಡು, ಬಿಡುಗಡೆ ಕೊಡಪ್ಪ. ನಮ್ಮ ಸಾಕ್ಷಿಗಳೆಲ್ಲ ಹಂಚ್ಕೊಂಡಿಲ್ಲಪ್ಪ, ಈ ಸಾಕ್ಷಿಗಳು ಇನ್ನೊಂದು ಜಾಗದಾಗ ಹಂಚ್ಕೋಬೇಕಪ್ಪ. ಬಿಡುಗಡೆ ಕೊಡು, ಬಿಡುಗಡೆ ಕೊಡಪ್ಪ. ಯೇಸು ನಾಮದಲ್ಲಿ ಬಿಡುಗಡೆ ಕೊಡು ಅಪ್ಪ. ಮಕ್ಕಳು ಫಲ ಇಲ್ಲ ಅಂತ ಬೇಡ್ತದ್ರಲ್ಲ ಸಪ್ಪ, ಮಕ್ಕಳು ಫಲ ಕೂಡ ನೀನೇ ಕರ್ತನೆ, ನೀನಪ್ಪ. ಗರ್ಭಚೀಲ ಮಕ್ಕಳು ಮುಟ್ಟಪ್ಪ, ಮುಟ್ಟು ಸ್ವಾಮಿ. ಆ ಮಗಳು ಗರ್ಭಚೀಲ ಕೊಡಪ್ಪ, ತುಂಬಿಸು ಕರ್ತನೆ ಅಪ್ಪ. ಇವತ್ತು ತಾಯಿ ಮನೆಗೆ ಅವ್ರು ಬಂದಾರಿಲ್ಲ ಸಪ್ಪ, ಮುಂದಿನ ದಿನದಲ್ಲಿ ನಾನು ಬರೋ ಮುಂದೆ ಮಗಳ ಗರ್ಭ ತಾಯಿಯಾಗಿರ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಪ್ಪ. ಮಗಳ ಗರ್ಭ ಫಲ ಮುಟ್ಟು, ರಕ್ಷಣೆ ಫಲ ಕೊಡು ಅಪ್ಪಾಜಿ, ನಿನಗೆ ಸ್ತೋತ್ರಪ್ಪ. ಉಚಿತ ಕೊಡು ತಂದೆ, ಕೊಡಪ್ಪ. ಅಷ್ಟೆಲ್ಲ ಮುಗಿದು ಅಷ್ಟೆಲ್ಲ ಮಾಡ್ತಾರೆ, ಸುಖ ಇಲ್ಲ ಅಂತಾರಪ್ಪ, ಕೊಟ್ಟಿಲ್ಲ ದೇವ್ರು ಅಂತಂದ್ರಿಲ್ಲಪ್ಪ. ನನ್ನ ದೇವ್ರ ಕಡೆ ಬಂದ್ರೆ ಕೊಟ್ಟೇ ಕೊಡ್ತಾರಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮಗಳು ಕೊಡಪ್ಪ ಯೇಸು. ನಾವು ಯಾವ್ದಾಗ್ಲಪ್ಪ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರೂ ಕೊಡು, ಬಹುಮಾನ ಕೊಡು ಯೇಸು, ನಿನಗೆ ಸ್ತೋತ್ರ. ಪರಲೋಕ ರಸ್ತಪ್ಪ, ನಿನ್ನ ಹಸ್ತ ಮಗನ ಬೆಸ್ ಮಾಡು ಅಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ನಿನ್ನ ನಮ್ಮಲ್ಲಿ ರಕ್ಷಣೆ ಬರ್ಲಿಕ್ಕೆ ಅಪ್ಪ. ಬಿಡುಗಡೆ ಕೊಡು, ಈ ರಾತ್ರಿ ನೀನು ಬಿಡುಗಡೆ ಕೊಡು ಸ್ವಾಮಿ. ಯೇಸು ಹೆಸರನ್ನು ನಾನು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ಜೀವನ ತಂದೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೇವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೇವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವ ಹೊಂದಿ ಹೋಗಲಿಲ್ಲ.
ನೋಡದೆ ನಾವು ನೀಗುದೆ ಪಾಪಗಳ ಹಾರಿ ಹೋಗುತ್ತೆ ದೆವ್ವಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳ ಹಾರಿ ಹೋಗುತ್ತೆ ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ ಶಕ್ತಿ ಬದಲಾಗಲಿಲ್ಲ ನಡೆಯುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಆದಿಯಲ್ಲಿದ್ದ ದೇವರು ನೀನು ಈಗಲೂ ಇರುವಾತನು ಇನ್ನು ಮುಂದೆ ಇರುವಂತ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಿನ್ನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮಧ್ಯದಲ್ಲಿ ಇಳಿದು ಬರುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ ಈ ಕುಟುಂಬದಲ್ಲಿ ನಿನ್ನ ಅದ್ಭುತಗಳನ್ನ ಬಿಡುಗಡೆ ಕಾರ್ಯಗಳನ್ನ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಇದರಲ್ಲಿರುವ ಎಲ್ಲ ಅಂಧಕಾರದ ಬಲಗಳು ಲೋಕದ ಸೇನೆಗಳು ಎಲ್ಲ ಮಾಟ ಮಂತ್ರದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಎಲ್ಲವೂ ಮರೆಯಲ್ಪಡಲಿ ದೇವರೇ. ನಿನ್ನ ರಕ್ತದಿಂದ ಈ ಕುಟುಂಬವನ್ನು ತೊಳೆದು ಶುದ್ಧ ಮಾಡೋ ದೇವರೇ. ಅಪ್ಪ ಇವರೆಲ್ಲರೂ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿ ನಡೆಸು ದೇವರೇ. ಈ ಕುಟುಂಬಕ್ಕೆ ನಿನ್ನ ರಕ್ಷಣೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಇದು ಬಲ ಪರಾಕ್ರಮದಿಂದ ಆಗದೆ ದೇವರೇ ಎಲ್ಲವೂ ನಿನ್ನ ಆತ್ಮನ ಪ್ರಕಾರವಾಗಿ ನಿನ್ನ ಚಿತ್ತದಂತೆ ನಡೆಯಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಬಲಹೀನರಿಗೆ ಬಹುಬಲವನ್ನು ಕೊಡುವ ನಮ್ಮ ದೇವರೇ ನಿಮಗೆ ಸ್ತೋತ್ರವಾಗಲಿ. ರೋಗದಲ್ಲಿರುವವರಿಗೆ ಆರೋಗ್ಯವನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ದೇವರೇ ಈ ಕುಟುಂಬದಲ್ಲಿರುವವರೆಲ್ಲರೂ ಆರೋಗ್ಯ ಸುಖ ಬಲವನ್ನು ಕೊಟ್ಟು ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಇದುವರೆಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನಲ್ಲಿ ಆರಾಧನೆ ಮಾಡುವಂತೆ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮುಂದೆ ವಾಕ್ಯದ ಭಾಗವನ್ನು ನಿನ್ನ ಕಡೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ. ವಾಕ್ಯದ ಮುಖಾಂತರ ನೀನು ತಾನೇ ನಮ್ಮ ಸಂಗಡ ಮಾತನಾಡು. ನೀನೇ ಮಹಿಮೆಯನ್ನು ಘನ ಹೊಂದಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ ತಂದೆ. ಆಮೇಲೆ ನಾವೆಲ್ಲರೂ ಕಲ್ತ್ಕೊಳ್ಳೋಣ. ದೇವರು ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ದುಃಖ ಪಡುವವರು ಧನ್ಯರು, ಅವರಿಗೆ ಸಮಾಧಾನವಾಗುವುದು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ಕರುಣೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಹಲ್ಲೆಲೂಯಾ. ಇಲ್ಲಿ ದೇವರು ತನ್ನ ವಾಕ್ಯಗಳ ಮುಖಾಂತರ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆತ್ಮದಲ್ಲಿ ನಾವು ಬಡವರಾಗಿರ್ಬೋದಾದ್ರೆ ನಮಗೆ ಪರಲೋಕ ರಾಜ್ಯವನ್ನ ದೇವರು ಸಿದ್ಧ ಮಾಡಿದ್ದಾನೆ. ಆ ರಾಜ್ಯದಲ್ಲಿ ನಮ್ಗೆಲ್ಲವೂ ಚಿನ್ನ ವಜ್ರ ವೈಢೂರ್ಯ ಇವೆಲ್ಲವೂ ಕೂಡ ನಮ್ಮ ಕಾಲ್ ಕೆಳಗೇನೆ ಇರುತ್ತೆ. ನಾವು ಅದ್ರ ಮೇಲೆಲ್ಲ ಓಡಾಡುವಂತೆ ದೇವರು ದೊಡ್ಡ ಆಶೀರ್ವಾದವನ್ನು ಆತನು ತನ್ನ ಪರಲೋಕ ರಾಜ್ಯದಲ್ಲಿ ಸಿದ್ಧಪಡಿಸಿದ್ದಾನೆ. ಆದ್ರಿಂದ ನಾವು ಲೋಕದಲ್ಲಿ ಎಷ್ಟೇ ಬಡವರಾಗಿದ್ರು ಯೇಸುವನ್ನ ನಂಬುವವರೆಲ್ಲರೂ ಶ್ರೀಮಂತರೇ ಆಗಿರ್ತಾರೆ. ಹಲ್ಲೆಲೂಯಾ. ಆದ್ರಿಂದ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. ದುಃಖ ಪಡುವವರು ಧನ್ಯರು, ಯಾಕಂದ್ರೆ ಅವ್ರಿಗೆ ಮುಂದೆ ದೇವರು ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ದುಃಖದ ಸಂದರ್ಭಗಳು ಇರ್ಬೋದು, ಆದ್ರೆ ದೇವರು ಹೇಳ್ತಾ ಇದ್ದಾನೆ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವವರು ಅಂತಾರೆ. ಆಮೇಲೆ ಈಗ ಕೋಟ್ಯಾಧಿಪತಿಗಳು ಲೋಕದಲ್ಲಿ ಅನೇಕರು ಇದ್ದಾರೆ. ಅವ್ರಿಗೆಲ್ಲ ಟೆನ್ಷನ್ ಇದ್ದೇ ಇರುತ್ತೆ ಪ್ರತಿದಿನ. ಎಲ್ಲಿ ಯಾರು ಕಳ್ಳರು ಬಂದು ನಮ್ಮ ಮನೆಯಲ್ಲಿ ಕಳ್ತನ ಕೋಟಿಗಟ್ಟಲೆ ದುಡ್ಡು ಕಳ್ತನ ಮಾಡ್ಬಿಡ್ತಾರಂತ ಅವ್ರಿಗೆ ಬಹಳ ಚಿಂತೆ ಇರುತ್ತೆ. ಆದ್ರೆ ಏನು ಇಲ್ಲದೆ ಇರೋರಿಗೆ ಆರಾಮಾಗಿ ನಮ್ಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರೆ ಸಾಕು ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರೋರ್ಗು ಅವ್ರು ಕಣ್ಣು ಮುಚ್ಚಿ ನಿದ್ದೆ ಮಾಡೋಣ ಅಂದ್ರೂ ನಿದ್ದೆನೇ ಬರ್ತಾ ಇರಲ್ಲ. ಯಾಕಂದ್ರೆ ಅವ್ರಿಗೆ ಯೋಚನೆ ಎಲ್ಲಿ ಯಾವ ಕಂಪ್ನಿ ಯಾವಾಗ ಬಿಡ್ತಾರೋ, ಯಾವಾಗ ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಅವ್ರಿಗೆ ಯೋಚನೆ ಇರುತ್ತೆ. ಆದ್ರೆ ನಮ್ಗೆ ದೇವ್ರು ಹೇಳ್ತಾನೆ, ನೀವು ದುಃಖ ಪಡುವವರಾಗಿದ್ರು ಆದ್ರೆ ನಿಮ್ಗೆ ನಾನು ಸಮಾಧಾನವನ್ನ ಕೊಡುತ್ತೇನೆ ಅಂತ.
ಯಾಕಂದ್ರೆ ಸಮಾಧಾನನೇ ಇಲ್ಲ ಅಂದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಏನು ಪ್ರಯೋಜನ ಇರೋದು. ಆದ್ರಿಂದ ನಮ್ಗೆ ದೇವರು ತನ್ನ ಸಮಾಧಾನವನ್ನು ಕೊಡುವುದಾದ್ರೆ ನಮ್ಗೆ ಕೋಟಿ ಇಲ್ಲ ಅಂದ್ರೂ ಸಾಕು, ನೆಮ್ಮದಿಯಾಗಿ ಬದುಕುವಂತೆ ಜೀವಿಸುವಂತೆ ದೇವರು ತನ್ನ ಸಮಾಧಾನವನ್ನ ನಮ್ಗೆ ಇದನ್ನ ಕೊಟ್ಟು ಮಾಡಿಸುವವನಾಗಿರ್ತಾನೆ. ಹಾಲೆಲೂಯಾ. ಯಾಕಂದ್ರೆ ಯೇಸುವಿನ ಹೆಸರಿನಲ್ಲಿ ನಮಗೆ ಸಮಾಧಾನವಿದೆ. ಯೇಸುವನ್ನ ನಂಬುವಾಗ ನಾವು ಸಮಾಧಾನವನ್ನ ಹೊಂದಿಕೊಳ್ಳುವವರಾಗಿದ್ದೇವೆ. ಅದು ಲೋಕದ ರೀತಿಯಾದ ಸಮಾಧಾನವಲ್ಲ, ಅದು ಪರಲೋಕದ ರೀತಿಯಾದಂತ ಸಮಾಧಾನ. ಲೋಕದವರು ಚೆನ್ನಾಗಿ ಕುಡಿಯೋದು ತಿನ್ನೋದು ಮಜಾ ಮಾಡಬಿಟ್ರೆ ಸಾಕು, ನಾವು ಫುಲ್ ಸಮಾಧಾನವಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಅವರ ವಿಕಾರವಾಗಿ ಎದ್ದಿರ್ತಾರೆ, ಎಲ್ಲ ಕುಡಿದು ಅವ್ರ ಮಕ್ಕ ಎಲ್ಲ ಬೇಸತ್ತು ಹೋಗ್ಬಿಟ್ಟಿರುತ್ತೆ. ಆದ್ರೆ ಅವ್ರ ಸಮಾಧಾನ ಒಂದಿನ ಇರುತ್ತೆ, ಇನ್ನೊಂದ್ ದಿನಕ್ಕೆಲ್ಲ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ದೇವರು ಸಮಾಧಾನ ಕೊಡುವಂತ ಸಮಾಧಾನ ನಿನ್ನೆ ಇದ್ದೋ ಇವತ್ತು ಇಲ್ಲದೆ ಇರಲ್ಲ, ಅದು ನಿರಂತರವಾಗಿ ದೇವರು ಶಾಶ್ವತವಾದ ಸಮಾಧಾನವನ್ನ ಕೊಡುವವನಾಗಿರ್ತಾನೆ. ಆದ್ರಿಂದ ದೇವರ ಮಕ್ಕಳಲ್ಲಿ ದೇವರು ತನ್ನ ಸಮಾಧಾನವನ್ನು ಕೊಡುವವನಾಗಿರ್ತಾನೆ. ಆ ಸಮಾಧಾನ ನಮ್ಮನ್ನ ಎಲ್ಲಾದ್ರಲ್ಲೂ ದೇವರ ಪರಿಶುದ್ಧತೆಯಲ್ಲಿ ನಮ್ಮನ್ನ ನಡೆಸುವಂಥದ್ದಾಗಿದೆ. ಆದ್ರಿಂದ ಇಂಥ ಸಮಾಧಾನವನ್ನ ದೇವರು ನಮಗೆ ಕೊಡುವಾಗ ನಾವು ದೇವರನ್ನ ನಂಬುವವರಾಗಿರ್ಬೇಕು. ಯಾಕಂದ್ರೆ ದೇವರನ್ನ ಯಾರು ನಂಬುವವರಾಗಿದ್ದಾರೋ ನಂಬುವವರಿಗೆ ಯೇಸು ಕ್ರಿಸ್ತನು ತನ್ನ ಸಮಾಧಾನವನ್ನ ಕೊಡುವವನಾಗಿರುತ್ತಾನೆ. ಈ ಸಮಾಧಾನವು ನಮ್ಮ ಹೃದಯದಲ್ಲಿ ಇರುವಾಗ ಲೋಕದವರು ಎಷ್ಟೇ ಜನ ಬೈದ್ರು, ನಮ್ಮನ್ನ ಆಡ್ಕೊಂಡಿದ್ರು, ಅದ್ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳಲ್ಲ. ನಮಗೆ ದೇವರೊಬ್ಬನ ಇದ್ದಾನೆ, ದೇವರು ನೋಡ್ಕೊಂತಾನೆ ಅಂತ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಿಸುವುದು ಸುಲಭವಾಗುತ್ತೆ. ಇಲ್ಲದಿದ್ರೆ ನಮ್ಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತಂದ್ರೆ, ದೇವ್ರು ನಮ್ಮನ್ನ ಕಾಪಾಡಲ್ಲ ಬಿಡು ಅಂತ ನಂಬಿಕೆ ಇಲ್ಲ ಅಂತಂದ್ರೆ, ಯಾರು ಲೋಕದವ್ರ ಜನ ಎಲ್ಲ ಬೈದಾಗ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಸದ್ಯ ಹೋಗ್ಬಿಟ್ಟಿದ್ದಾರೆ ಲೋಕದಲ್ಲಿ. ಎಷ್ಟೊಂದು ಜನ ಆ ರೀತಿಯಲ್ಲಿ ನಡೆಯುವಂತ ಘಟನೆಗಳು ಎಲ್ಲ ನ್ಯೂಸ್ಗಳಲ್ಲೂ ಇವರು ಕೂಡ ಬರ್ತಾನೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಸಮಾಧಾನನೇ ಅವ್ರ ಜೀವಿತದಲ್ಲಿ ಅವ್ರು ಕಂಡಿರಲ್ಲ. ಯಾಕಂದ್ರೆ ಸಮಾಧಾನ ಪಡಿಸೋದಕ್ಕೂ ಕೂಡ ಅವ್ರಿಗೆ ಮತ್ತೊಬ್ರು ಯಾರು ಕೂಡ ಮನುಷ್ಯರೇ ಇರಲ್ಲ. ಆದ್ರೆ ನಮ್ಗಾದ್ರೂ ದೇವರು ಒಬ್ಬರ ಮುಖಾಂತರವಾಗಿ ಇನ್ನೊಬ್ಬರ ಸಂಗಡ ಆತನ ಸಮಾಧಾನದ ವಿಷಯವನ್ನ ಮಾತನಾಡ್ತಾನೆ. ಆಗ ದೇವರು ಮಾತನಾಡುವಾಗ ನಮ್ಗೆ ಆ ಸಮಾಧಾನವು ನಮ್ಮನ್ನ ಶಾಂತಗೊಳಿಸುತ್ತೆ. ಹೌದಪ್ಪ, ಇವ್ರ ಸಂಗಡ ದೇವರಿದ್ದಾನೆ, ಇವ್ರ ಸಂಗಡ ಮಾತನಾಡುವಾಗ ನಮಗೂ ಕೂಡ ಹೃದಯದಲ್ಲಿ ಏನೋ ಒಂದು ಸಮಾಧಾನ ಬರುತ್ತೆ ಎಂಬುದಾಗಿ ನಮ್ಮಲ್ಲಿ ದೇವರು ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ದುಃಖ ಪಡುವವರಾದ ನೀವು ಧನ್ಯರು, ಯಾಕೆಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಸಮಾಧಾನವನ್ನು ಕೊಟ್ಟು ನೋಡಿಸ್ತೇನೆ. ಹಾಲೆಲೂಯಾ. ಆಮೇಲೆ ಶಾಂತರು ಧನ್ಯರು, ಅವರಿಗೆ ಭೂಮಿಗೆ ಬಾಧ್ಯರಾಗುವವರಾಗಿದ್ದಾರೆ. ಹಾಲೆಲೂಯಾ. ಆದ್ರಿಂದ ಶಾಂತ ಗುಣ ಸ್ವಭಾವ ಅದು ನಮ್ಮನ್ನ ದೇವರ ಮಾರ್ಗದಲ್ಲಿ ನಡೆಸುತ್ತೆ. ಯಾವಾಗ್ಲೂ ಕೋಪಿಸ್ಕೊಳ್ತಾ ಇರೋರಾದ್ರೆ ಆ ಕೋಪದಲ್ಲಿ ಒಂದು ಗಾದೆ ಮಾತಿದೆ, ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬಂದಿತ್ತೆ ಅಂತ. ಕೋಪದಲ್ಲಿ ನಾವ್ ಏನೇ ಮಾಡಿದ್ರು ಆ ಕೆಲಸ ಎಲ್ಲ ಅಧ್ವಾನ ಹೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದರಿಂದ ಯಾವಾಗ ನಾವು ಶಾಂತ ಮನಸ್ಸುಳ್ಳವರಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗುವಂತೆ, ಅದ್ರಲ್ಲಿ ಆಶೀರ್ವಾದ ಬರುವಂತೆ ದೇವರು ತನ್ನ ಕೃಪೆಯನ್ನ ನಮಗೆ ದಯಪಾಲಿಸುವವನಾಗಿದ್ದಾನೆ. ಆದ್ರಿಂದ ಯೇಸುವನ್ನ ನಂಬುವವರಲ್ಲಿ ಮುಖ್ಯವಾಗಿ ಇರಬೇಕಾದ ಗುಣಲಕ್ಷಣ ನಮ್ಮಲ್ಲಿ ಶಾಂತ ಮನಸ್ಸು ಇರಬೇಕು. ಹಲ್ಲೆಲೂಯಾ. ಆದ್ರಿಂದ ಈ ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸು ಎಂಬ ಹೆಸರಿನಲ್ಲಿ ಹೊರತು ಬೇರೆ ಯಾವ ಹೆಸರಿನಲ್ಲೂ ಕೂಡ ರಕ್ಷಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಭೂಮಿಲಿ ಅನೇಕ ಹೆಸರುಗಳು ಉಂಟು, ಆದ್ರೆ ಯಾವ ಹೆಸರಲ್ಲೂ ಕೂಡ ನಮ್ಗೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ರಕ್ಷಣೆಯನ್ನ ಕೊಡುವುದಕ್ಕಾಗಿ, ನಮ್ಮನ್ನ ಪಾಪದಿಂದ ಬಿಡಿಸಿ ತನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಆತನು ಬಂದಿದ್ದವನಾಗಿದ್ದಾನೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ದೇಹ ಇದೆ, ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ದೇವರು ತನ್ನ ಆತ್ಮವನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಯಾಕಂದ್ರೆ ದೇಹದ ಆಯುಸ್ಸು 60, ಬಲ ಹೆಚ್ಚಿದ್ರೆ 80 ಅಷ್ಟೇ. ಅನಂತರ ನಾವೆಲ್ಲರೂ ಒಂದು ದಿನ ಅಲ್ಲದೆ ಒಂದಿನ ತೀರಿ ಹೋಗಿ ಹೋಗೋರಾಗಿರ್ತೇವೆ. ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಈಗಾಗಲೇ ಯಾತ್ರೆಯನ್ನ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ರಕ್ಷಣೆ ಹೊಂದಿದ್ರು ಅಂತಾದ್ರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಿರ್ತಾರೆ. ರಕ್ಷಣೆ ಹೊಂದದೇ ಹೋಗಿದ್ರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುವಂತದ್ದಾಗಿದೆ. ಆದ್ರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಈ ದಿನವೇ ರಕ್ಷಣೆಯ ದಿನ, ಈ ದಿನವೇ ಯೇಸುವನ್ನ ನಂಬಿಕೊಳ್ಳುವವರಿಗೆ ದೇವರು ತನ್ನ ರಕ್ಷಣೆಯನ್ನ ಕೊಡುವವನಾಗಿದ್ದಾನೆ. ಈ ರಕ್ಷಣೆಗೋಸ್ಕರ ₹1 ಖರ್ಚು ಮಾಡೋದಾಗ್ಲಿ, ₹1000 ಖರ್ಚು ಮಾಡೋದಾಗ್ಲಿ ಏನೂ ಇರುವುದಿಲ್ಲ. ಕೇವಲ ಬಾಯಿಂದ ನಾವು ಅರಿಕೆ ಮಾಡಿದ್ರೆ ಸಾಕು, ಯೇಸುವೇ ನೀನು ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು, ನಿನ್ನನ್ನು ನಾನು ನನ್ನ ದೇವರು ಎಂಬುದಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿದ್ರೆ ಸಾಕು, ಆತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಇಂತಹ ಒಳ್ಳೆ ದೇವರನ್ನ ನಾವು ಈ ಲೋಕದಲ್ಲಿ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ ನಮ್ಮ ದೇವರು ಆತನ ಆತ್ಮ ಸ್ವರೂಪನಾದ ದೇವರು, ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಆದ್ರೆ ನಮ್ಮ ಕಣ್ಣಿಗೆ ಆತನ ಕಾಣಿಸೋದಿಲ್ಲ. ಯಾಕಂದ್ರೆ ಆತನು ಗಾಳಿ ಅಂತ ಇದ್ದಾನೆ. ನಮ್ಮ ಮಧ್ಯದಲ್ಲಿ ಇವಾಗೆಲ್ಲ ಗಾಳಿ ಇದೆಯಾ? ಇಲ್ವೋ? ಇದೆ. ಆದ್ರೆ ಗಾಳಿ ಎಲ್ಲಿದೆ ಅಂತ ಯಾರಾದ್ರು ಕೇಳಿದ್ರೆ ಯಾರು ಇರ್ತಾರೆ?
ಎಲ್ಲ ಕಡೆಗೂ ಗಾಳಿ ಇರುತ್ತೆ ಅಂತ. ಹಂಗೇನೆ ದೇವರು ಕೂಡ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನು ಗಾಳಿ ಅಂತ ಇದ್ದಾನೆ. ಆತನು ಎಲ್ಲಿದ್ದಾನೆ ಅಂದ್ರೆ ನಾವೇನು ಪ್ರೂಫ್ ತೋರ್ಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾರಿಗಾನ ನಿಮ್ಗೆ ಬುದ್ಧಿ ಇದೆಯಾ ಅಂತಂದ್ರೆ ಹೌದು ಬುದ್ಧಿ ಇದೆ ಅಂತಾರೆ. ಬುದ್ಧಿ ತೋರ್ಸ್ತಂದ್ರೆ ಯಾರಾದ್ರೂ ತೋರಿಸ್ತಾರ? ಯಾರು ಅವ್ರ ಮೆದ್ದಲ್ಲಿ ಇರೋ ಬುದ್ಧಿನ ತೆಗೆದು ತೋರ್ಸಕ್ಕಾಗಲ್ಲ. ಹಾಗೆ ಕೂಡ ದೇವರು ಇದ್ದಾನೆ. ಆತನ ಆತ್ಮ ಸ್ವರೂಪನಾಗಿದ್ದಾನೆ, ಆತನ ಆತ್ಮನಾಗಿದ್ದಾನೆ. ಆದ್ರಿಂದ ನಮ್ಮ ದೇವರನ್ನ ನೋಡುವುದು ಆತ್ಮಿಕ ಕಣ್ಣುಗಳಿಂದ ಮಾತ್ರ ನೋಡಲು ಸಾಧ್ಯ. ಈ ಶರೀರದ ಕಣ್ಣಿಂದ ನೋಡಿದ್ರೆ ದೇವರನ್ನ ಯಾರು ಕೂಡ ಬದುಕಲ್ಲ, ನೋಡಿದ ತಕ್ಷಣನೇ ಸತ್ಯ ಹೋಗ್ಬಿಡ್ತಾರೆ. ಹಾಗಾಗಿ ದೇವರು ತನ್ನ ನಿಜ ಸ್ವರೂಪವನ್ನ ನಮ್ಮ ಮಧ್ಯದಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡ್ತಾನೆ, ಅಥವಾ ಕನಸಿನ ಮುಖಾಂತರವಾಗಿ ಮಾತನಾಡ್ತಾನೆ, ದರ್ಶನಗಳ ಮುಖಾಂತರವಾಗಿ. ಹೀಗೆ ನಮ್ಮ ಸಂಗಡ ಆತನು ತನ್ನ ಸಂಬಂಧವನ್ನ ಸೃಷ್ಟಿ ಮಾಡಿಕೊಳ್ಳುವ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ರಿಂದ ಲೋಕದಲ್ಲಿ ದೇವರು ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿರ್ತಾನೆ, ಅದಕ್ಕೆ ಪರಿಹಾರ ಕೊಡ್ಲೇಬೇಕು. ಆದ ಕಾರಣ ಎಲ್ಲಾ ಊರುಗಳಲ್ಲೂ ಊರಪ್ಪ ಜಾತ್ರೆ ಇದೆಲ್ಲ ಮಾಡೇ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅವಾಗ ಆ ಊರಿನ ದೇವರಿಗೆ ನಾವು ಬಲಿಯನ್ನ ಸಮರ್ಪಿಸಿದ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತಾನೆ ಎಲ್ಲರೂ ಬಲಿಗಳನ್ನ ಅರ್ಪಿಸ್ತಾರೆ. ಇದೆಲ್ಲ ಅರ್ಪಣೆ ಮಾಡ್ಬೇಕೆಂದಾಗೆ ದೇವರು ಕೂಡ ಬೈಬಲ್ ಅಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಆದ್ರೆ ದೇವರು ಪರಲೋಕದಲ್ಲಿ ಒಂದು ತೀರ್ಮಾನ ಮಾಡ್ತಾನೆ, ಈ ಲೋಕದ ಬಲಿಗಳನ್ನೆಲ್ಲ ಇದೇ ತರ ಜನರೆಲ್ಲ ಕೊಡ್ತಾನೆ ಇದ್ರೆ ಭೂಮಿಯಲ್ಲಿ ಇರುವ ಎಲ್ಲ ಪ್ರಾಣಿಗಳು ಕೂಡ ಅವು ನಾಶ ಆಗೋಗ್ಬಿಡ್ತವೆ. ಒಂದು ಪ್ರಾಣಿ ಕೂಡ ಭೂಮಿಯಲ್ಲಿ ಬದುಕೋದೇ ಇಲ್ಲ ಅಂದಾಗಿ. ಆಗ ದೇವರು ಒಂದು ಯೋಚನೆ ಮಾಡ್ತಾನೆ, ಈ ಭೂಮಿಯಲ್ಲಿ ಇರುವ ಎಲ್ಲ ಪಾಪದ ಕೃತ್ಯಗಳನ್ನ ನಾನು ಒಂದೇ ಸತಿ ನಿರ್ಮೂಲನೆ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕೆಂದಾಗ ಹೇಳಿ ದೇವರು ತನ್ನ ಸ್ವಂತ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳಿಸಿಕೊಡ್ತಾನೆ. ಆತನು ನರ ಅವತಾರವನ್ನ ಧರಿಸಿ ಒಂದು ಕನ್ಯಾ ಗರ್ಭದಲ್ಲಿ ಜನಿಸಿಕೊಡ್ತಾನೆ. ಇದುವರೆಗೂ ಭೂಮಿಯಲ್ಲಿ ಕನ್ಯಾ ಗರ್ಭದಲ್ಲಿ ಯಾರು ಕೂಡ ಜನಿಸಿಲ್ಲ. ಆದ್ರೆ ಯೇಸು ಕ್ರಿಸ್ತನೊಬ್ಬನೇ ಮೊನ್ನೆ ಮರಿಯಳು ಎಂಬ ಕನ್ಯಾ ಗರ್ಭದಲ್ಲಿ ಆತನು ಜನಿಸಿಕೊಂಡಿದ್ದಾನೆ. ಆದ್ದರಿಂದ ಆತನ ಜನನವು ಕೂಡ ಪರಿಶುದ್ಧವಾದದ್ದು, ಆತನ ಜೀವನವು ಕೂಡ ಪರಿಶುದ್ಧವಾದದ್ದು, ಆತನ ಮರಣವು ಕೂಡ ಪರಿಶುದ್ಧವಾದದ್ದು. ಆದ ಕಾರಣ ದೇವರು ಎಲ್ಲಾ ಬಲಿಗಳನ್ನು ನಿಲ್ಲಿಸುವುದಕ್ಕಾಗಿ ಲೋಕದ ಎಲ್ಲಾ ಮನುಷ್ಯರ ಪಾಪವನ್ನ ದೇವರು ಯೇಸುವಿನ ಮೇಲೆ ಹೊರಿಸುವವನಾಗಿದ್ದಾನೆ. ಹಾಗೂ ಯೇಸು ಆತನೇ ಯಜ್ಞದ ಕುರಿಮರಿ ಆಗ್ತಾನೆ. ಆದ್ರಿಂದ ನಾವೆಲ್ಲರಿಗೂ ಕೂಡ ಎಲ್ಲಾ ದೇವರುಗಳಿಗೂ ಜಾತ್ರೆಗಳಲ್ಲಿ ಕುರಿಗಳನ್ನೇ ಬಲಿ ಕೊಡೋದು. ಯಾಕಂದ್ರೆ ದೇವರು ಕೂಡ ಮುಂಚಿತವಾಗಿ ಬೈಬಲ್ ಅಲ್ಲಿ ಹೇಳಿದ್ದ, ನೀವು ಕುರಿಗಳನ್ನೆಲ್ಲ ಬಲಿ ಕೊಡುವುದಾದ್ರೆ ನಾನು ನಿಮ್ಮ ಪಾಪಗಳನ್ನ ಪರಿಹರಿಸ್ತೇನೆ. ಯಾಕಂದ್ರೆ ಎಲ್ಲಾ ವೇದಗಳು ಹೇಳುತ್ತೆ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಮನುಷ್ಯನ ರಕ್ತ ಈ ಪ್ರಾಣಿಗಳಿಂದ ಮಾತ್ರ ಮನುಷ್ಯರ ಪಾಪಗಳು ಪರಿಹಾರ ಆಗೋದಕ್ಕೆ ಸಾಧ್ಯ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಹೇಳಿದನು. ಅದರಂತೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪರಿಶುದ್ಧನಾಗಿ ಹುಟ್ಟುವುದರ ಮುಖಾಂತರವಾಗಿ ಆತನ ರಕ್ತವೆಲ್ಲವೂ ಪರಿಶುದ್ಧವಾಗಿತ್ತು. ಆದ್ರಿಂದ ಯೇಸು ಕ್ರಿಸ್ತನನ್ನ ದೇವರು ಶಿಲುಬೆಗೆ ಹಾಕಿ ಎಲ್ಲಾ ಲೋಕದ ಮನುಷ್ಯರ ಪಾಪಗಳನ್ನ, ಎಲ್ಲಾ ಜಾತಿ ಕುಲ ಭಾಷೆ ಜನಾಂಗ ಎಲ್ಲ ದೇಶದ ಜನರು ಎಲ್ಲ ಪಾಪವನ್ನ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹೊತ್ತಿಕೊಂಡು ಆತನು ನಮ್ಮೆಲ್ಲರಿಗಾಗಿ ಯಜ್ಞದ ಕುರಿಮರಿಯಾಗಿ ಆತನು ಶಿಲುಬೆಯಲ್ಲಿ ಪ್ರಾಣವನ್ನ ಕೊಡುವವನಾಗಿರ್ತಾನೆ. ಈ ರೀತಿಯಾಗಿ ಯೇಸು ಕ್ರಿಸ್ತನು ಯಾವತ್ತು ನಮ್ಮೆಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಸತ್ತನು, ಅಲ್ಲಿಂದ ಎಲ್ಲರಿಗೂ ದೇವರು ಹೇಳ್ಕೊಡ್ತಾನೋ, ಇನ್ನು ಮುಂದೆ ನೀವು ಯಾರು ಕೂಡ ಬಲಿಗಳು ಕೂಡ ಅವಶ್ಯಕತೆ ಇಲ್ಲ, ನಿಮ್ಗೋಸ್ಕರ ನಾನೇ ಬಲಿಯಾಗಿದ್ದೀನಿ ಅಂದಾಗಿ ದೇವರು ಹೇಳ್ಕೊಟ್ಟನು. ಆದ ಕಾರಣ ಈಗ ದೇವರನ್ನ ನಂಬಿರೋ ನಾವ್ಯಾರು ಕೂಡ ಇನ್ನು ಬಲಿಗಳು ಕೊಡೋದಿಲ್ಲ. ಆದ್ರೆ ದೇವರನ್ನ ನಂಬದೇ ಇರೋರೆಲ್ಲರೂ ಇನ್ನೂ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ ಹಾಗೆ ಹಳೆಯ ಪದ್ಧತಿಯ ಪ್ರಕಾರ ನಾವು ಬಲಿಗಳನ್ನು ಕೊಡುವವರಾಗಿದ್ದೇವೆ. ಇದು ದೇವರು ಕೊಟ್ಟಿರುವಂತಹ ಒಂದು ಸತ್ಯವಾದ ವಾಕ್ಯವಾಗಿದೆ. ಈಗ ಯೇಸು ಕ್ರಿಸ್ತ ನಮಗೋಸ್ಕರ ಆತನ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿರೋದ್ರಿಂದ ಈಗ ಯೇಸುವನ್ನ ದೇವರಂದ್ರೆ ನಂಬೋದ್ರೆ ಸಾಕು, ಆ ರಕ್ಷಣೆಯಿಂದ ದೇವರು ನಮ್ಮೆಲ್ಲರೂ ಕುರಿತು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ದೇವರು ಕೂಡ ಯೇಸುವಿನ ಕುರಿತಾಗಿ ವಾಕ್ಯ ಹೇಳುವಂಥದ್ದು, ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು ಎಂದರೆ ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಆತನು ಬಾಧೆ ಪಟ್ಟಿದ್ದಾನೆ, ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿರೋದ್ರಿಂದ ಆತನನ್ನು ನಂಬುವ ಪ್ರತಿಯೊಬ್ಬರಿಗೂ ಆತನ ಆರೋಗ್ಯವನ್ನು ಕೊಟ್ಟು ನಡೆಸಲು ಶಕ್ತನಾಗಿದ್ದಾನೆ. ನಿಮಗಿರುವ ಯಾವುದೇ ಅನಾರೋಗ್ಯವಾಗಿರಲಿ, ಯೇಸುವೆ ನನಗೋಸ್ಕರ ನಿಮ್ಮ ಶಿಲುಬೆಯಲ್ಲಿ ನನ್ನ ಭಾರವನ್ನೆಲ್ಲ ಹೊತ್ತು ತೀರಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಆರೋಗ್ಯವನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಅದ್ಭುತ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಡೆಯದಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು, ಇನ್ನು ದೇವರು ನಂತರ ಹೇಳ್ಬೇಕು. ದೇವ ಪ್ರಾರ್ಥನೆ ಮಾಡೋಣ. ಅವರು ನೀವು ಯೇಸುವಿನ ದೇವರಂತ ನಂಬ್ತೀರಾ? ಅಲ್ಲ, ಅದು ಅವರು ಸ್ವಂತ
ಸ್ವಂತ ಇಚ್ಛೆ ಸ್ವಂತ ಇಷ್ಟ ಇರ್ತದೆ. ನಿಮ್ಮ ಮನಸ್ಸಲ್ಲಿ ನಮ್ಗೆ ಚಿಕನ್ ಬಿರಿಯಾನಿ ಅಂದ್ರೆ ಇಷ್ಟ ಇದ್ರೆ ತಿಂತೇವಿ, ಕಷ್ಟ ಇಲ್ಲ ಅಂದ್ರೆ ಯಾಕೆ ತಿನ್ಬೇಕು ನಾವು, ಬೇಡ ಅಂತ ಬಿಟ್ಬಿಡ್ಬಾರ್ದು. ಹಾಗೆ ಏಸು ಅನ್ನೋದು ಅವರು ದೇವ್ರನ್ನ ನಂಬುವಂತಹದ್ದು ನಿಮ್ಮ ಇಷ್ಟಕ್ಕೆ ಬಿಟ್ಟ ವಿಷಯ. ಅದು ನಮಗೂ ನಿಮಗೂ ಏನು ವ್ಯತ್ಯಾಸ ಇರಲ್ಲ. ಅವ್ರದಾಗ ಅದಲ್ಲ, ನಿಮ್ಮದಾಗ ಅದ, ನಿಮ್ಮೂರಲ್ಲೇ ಅದಲ್ಲ. ಅದೇ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ಸ್ವ ಇಚ್ಛೆನ ಕೊಟ್ಟಿದ್ದಾನೆ. ಆದಾಮನ ಕಾಳ ಮನುಷ್ಯನ ಸೃಷ್ಟಿ ಮಾಡಿದಾಗಲೇ ಆದಾಮನಿಗೆ ಹೇಳ್ದ, ಒಳ್ಳೇದು ಮತ್ತು ಕೆಟ್ಟದರ ಅರಿವನ್ನು ಒಪ್ಪಿಸುವ ಮನ್ನ ನಾನು ನಿನ್ನ ಮಧ್ಯದಲ್ಲಿ ಇಟ್ಟಿದ್ದೀನಿ, ನೀನು ಇಷ್ಟ ಆಯ್ತು ತಿನ್ಬೋದು, ಇಲ್ಲದಿದ್ರೆ ನೀನು ಆರಾಮಾಗಿರ್ಬೋದು ಅಂತ ದೇವರು. ಅದೇ ಸ್ವ ಇಚ್ಛೆನ ದೇವರು ಈಗಲೂ ನಿಮ್ಗೊಂದು ಬಿಡುಗಡೆ ಸಾಕು. ಈಗ ಅವ್ರಿಗೆ ಕರ್ಕೊಂಡೋದಿಲ್ಲ ಇದು ನಂಬ್ತೀರಾ ಅಂತಂದ್ರೆ ನಾವು ಮಾಡ್ತೀವಮ್ಮ. ಮಾಡ್ತಿಲ್ಲ ನಮ್ ಅವ್ರ ದೇವ್ರ ತಂದೆ ಅಂತ ಸ್ವೀಕರಿಸಿದ್ರೆ ತಂದೆ ಅವ್ರು ಮುಟ್ಟಿಬಿಡಪ್ಪ. ಈಗ ಹಸು ಆದಂತನ ಅನ್ನ ಕೊಡ್ರಿ ಸಿಸ್ಟರ್ ಅಂತ ನಾನು ಬರ್ತೀನಿ, ನಿಮ್ಮ ಅನ್ನ ಕೊಡ್ತೀವಿ, ಅದು ಹೊಟ್ಟೆ ತುಂಬ್ತೈತಿ. ಈಗ ಅವರು ದೇವ್ರಂತ ಬಂದ್ರೆ ಅವ್ರಿಗೂ ಹೊಟ್ಟೆ ತುಂಬ್ತೈತೆ, ಅವ್ರಿಗೂ ಬಿಡುಗಡೆ ಆಗ್ತದಮ್ಮ. ನಾನು ಯಾರಿಗೂ ಇದಾಗಬಾರ್ದು, ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಭಯಪಡ್ಬೇಡ್ರಿ, ನೀವು ಇಲ್ಲೇ ಇರ್ತೀರಿ. ನಾವು ಬರೋದು ಅಪರೂಪ. ನಿಮ್ಗೆ ಸ್ವಸ್ಥ ಆದ್ರೆ ನೀವು ನಮ್ಮ ಫೋನ್ ಕಾಲ್ದಾಗ ಮಾಡ್ರಿ, ನೀವು ಮಾಡ್ಬೇಕು. ಚಿತ್ರ ನಮ್ಗೆ ಚೆನ್ನಾಗೈತಿ ಪ್ರೇರ, ನೀವು ನಮ್ಗೆ ಮಾತಾಡ್ಸ್ಬೇಕು, ನಾವು ಮಾತಾಡ್ಸ್ತೀವಿ ಹೆಂಗದ್ರಮ್ಮ ಹೆಂಗಿಲ್ಲ ಅಂತ. ಇದೇ ಏನಿಲ್ಲ ದೇವ್ರ. ತುಂಬಾ ಜನ ಎದುರಿಸ್ತಾರ, ಅಲ್ಲಿ ಕನ್ನಡ ಆಗ್ರಿ, ಇಲ್ಲಿ ಹೋಗ್ತೀರಿ, ಇದು ಬಿಟ್ಟು ಅಲ್ಲಿ ಹೋಗಿ ಯಾತಿಲ್ಲ, ಎಲ್ಲ ನಿಮ್ದೇ ಮಾಡಿ ಅವ್ರು ಮಾಡ್ತದಿಲ್ಲ. ಅವ್ರು ಇಲ್ಲವಾ ಈಗ ಎಲ್ಲ ಬೆಂಗಳೂರು ಕೊಟ್ಬಿಡ್ರಿ. ಏನ್ ಬೆಂಗಳೂರಾಗ ಅದರಲ್ಲ ಗಂಡ ಹೆಂಡತಿ ಅವರೆಲ್ಲ ಮಕ್ಳು ಎಲ್ಲ ಅಲ್ಲೇ ಅದರಲ್ಲ. ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೊಂದು ಬಿಡುಗಡೆ ಆಗ್ಬೇಕಂತ ನಾವು ಒದ್ದಾಡ್ತಾ ಇದೀವಿ ಅಷ್ಟೇ. ಬಿಡುಗಡೆ ಆಗ್ಲಿ ಆಯಮ್ಮ ಹುಡುಗ್ರ ಅದೇ ಪ್ರೇರ್ ಮಾಡ್ತೀವಿ ನಾವು. ಈಗ ಆಗಿಲ್ವಾ, ಈಗ 10 ವರ್ಷ ಮದುವೆ ಆಗಿದ್ರೆ ಎಲ್ಲ ಕಡೆ ಹೋಗ್ತಾ ಇದ್ದು ಅದಕ್ಕೋಸ್ಕರ ಅವ್ರು ನಮಸ್ಕಾರ ಕೊಟ್ಟಿಲ್ಲ, ಅವ್ರು ನಂಬರ್ ಕೊಟ್ಟಿಲ್ಲ. ಇವಾಗಲೇ ಪ್ರೇ ಮಾಡೋಣ, ಆಮೇಲೆ ಮಾತಾಡೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ಇಲ್ಲಿರುವಾಗ ಎಲ್ಲರಿಗಾಗಿ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲವೂ ನಿನ್ನ ಯೋಚನೆ ಆಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನರರೆಲ್ಲರನ್ನ ಸೃಷ್ಟಿಸಿರುವ ದೇವರು ನೀನಾಗಿದ್ದಿ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಾವು ಒಂದಾಗಿ ಎಲ್ಲರೂ ನಿಮ್ಮ ಆರಾಧನೆ ಮಾಡುವಂತೆ, ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದೆ ಇರುವ ಪ್ರತಿಯೊಂದು ಆತ್ಮಗಳಿಗೂ ಜೀವವನ್ನು ಕೊಡುವಂತ ಶಕ್ತಿ ಸಾಮರ್ಥ್ಯ ನಿನ್ನ ವಾಕ್ಯಕ್ಕೆ ಇದೆ, ಅದಕ್ಕಾಗಿ ಸ್ತೋತ್ರ. ಆ ವಾಕ್ಯವನ್ನು ನೀನು ಈ ನಮ್ಮ ಮಧ್ಯದಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಆ ಮಾತುಗಳು, ಆ ವಾಕ್ಯಗಳು ದೇವರಲ್ಲಿರುವ ಪ್ರತಿಯೊಬ್ಬರಿಗೂ ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವರೇ, ಇಲ್ಲಿ ಇರುವ ಸಿಸ್ಟರ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರಿಗೆ ಅನಾರೋಗ್ಯದಿಂದ ದೇವರೇ ನಿಂತಾನೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಅವ್ರು ಬಾಧೆ ಪಡುತ್ತಿರುವ ಎಲ್ಲ ವಿಷಯಗಳ ಮೇಲೆ ಯೇಸುವಿನ ಕರುಣೆ ಕ್ಷಮಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಗುಣ ಉಂಟಾಗಲಿ, ಆರೋಗ್ಯ ಸುಖ ಬಲವನ್ನು ಕೊಟ್ಟು ನಡೆಸಿದ್ದೇವೆ. ಯಾಕೆಂದ್ರೆ ನಮ್ಮ ದೇವರೇ, ನಿನ್ನ ಹೆಸರು ಯೆಹೋವ ರಫ ಆಗಿರುವುದಕ್ಕಾಗಿ ಸ್ತೋತ್ರ. ನೀನು ಆರೋಗ್ಯವನ್ನು ಕೊಡುವ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಅವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಅವರು ವಿವಾಹವಾಗಿ ಮಕ್ಕಳಿಲ್ಲದೆ ಇರುವಾಗ ಅವರ ವಿಷಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪುತ್ರ ಸಂತಾನವು ಯೆಹೋವನು ಕೊಡುವಂತ ಸ್ವಾಸ್ಥ್ಯವಾಗಿದೆ ಎಂಬ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದು ನಿನ್ನ ಚಿತ್ತದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನೀನು ನಿನ್ನ ಇಷ್ಟ ಬಂದವರಿಗೆ ಪುತ್ರ ಸಂತಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ನೀನು ನಡೆಸಲು ಶಕ್ತನಾದ ದೇವರಾಗಿರುವುದರಿಂದ ದೇವರೇ, ನಿನ್ನ ಚಿತ್ತ ಇರುವುದಾದರೆ ಅವರಿಗೆ ಪುತ್ರ ಸಂತಾನವನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ. ನಿನ್ನ ಚಿತ್ತದಂತೆ ಈ ಕುಟುಂಬದಲ್ಲಿ ನಿನ್ನ ಚಿತ್ತವು ಅದ್ಭುತ ಕಾರ್ಯವನ್ನು ನಡೆಸು. ಇವರನ್ನ ನಿನ್ನ ಹೆಸರಿನ ಮಹಿಮೆಗಾಗಿ ಉಪಯೋಗಿಸಿ ನಡೆಸು. ಅದ್ರ ಮಹಿಮೆ, ಘನತೆ, ಗೌರವ ಎಲ್ಲವೂ ನಿರಂತರವೂ ನಿನಗೆ ಮಾತ್ರವೇ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಜೀವಗಳ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆಯಿಂದ ಸದಾಕಾಲ ಯೇಸುವಿನ ರಹಸ್ಯ ಕರುಣೆ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್, ಆಮೆನ್, ಆಮೆನ್. ಗಾಡಿಯಲ್ಲಿ ಹೋಗ್ತಾರೆ.
ಅದೆಲ್ಲ ಅದ್ಭುತ ಇರೋದು ಅದೇ ಅದು ಬಾಯ್ಬಿಟ್ಟು. ಬ್ರದರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೆಂಗ್ ಬಾಯ್ಬಿಟ್ಟು ಹೋಗುವಾಗ್ಲೂ ಬರುವಾಗ್ಲೂ ಅವರ ಪ್ರಯಾಣವನ್ನೆಲ್ಲ ನಿಂತನ್ನು ಆಶೀರ್ವದಿಸುವ ನಮ್ಮ ದೇವರೇ, ನೀನು ಗಾಳಿಯಂತೆ ಎಲ್ಲ ದಿಕ್ಕುಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಚಲಿಸುವ ಆತ್ಮ ಸ್ವರೂಪನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ದೇವರೇ, ಅವರು ಕೂಡ ಎಲ್ಲೆಲ್ಲಿ ಹೋಗ್ತಾರೋ ಬರ್ತಾರೋ ಅವರೆಲ್ಲರ ಸಂಕಟ ದೇವರ ಅವರ ಜೊತೆಯಲ್ಲಿ ನೀನಿದ್ದು ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಕೇಡು ಗಂಡಾಂತರಗಳಿಂದ ದೇವರೇ, ಆಕ್ಸಿಡೆಂಟ್ಗಳಿಂದ ಏನು ಆಗದಂತೆ ಎಲ್ಲ ಕಡೆಯಿಂದ ನಿಂತನ್ನು ತಪ್ಪಿಸಿ ನಡೆಸು. ಅವರು ಹೋಗುವ ಮಾರ್ಗಗಳಲ್ಲಿ ನಿನ್ನ ಸಫಲತೆ ಉಂಟಾಗಲಿ. ಅವರು ಮಾಡುವ ಕೆಲಸ ಕಾರ್ಯಗಳಲ್ಲೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಆಶೀರ್ವಾದ ಶುಭ ಕೃಪೆಯು ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರ, ನೀನು ಅವರ ಸಂಗಡ ಇದ್ದು ಅವರನ್ನು ನೀನು ನಡೆಸುವ ಅವರ ಮಹಿಮೆ ನಿನಗೆ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಯಾಕೆ ಸಾರ್ ನೀರು